ಓಂ ಶಾಂತಿ. ಓಂ ಶಾಂತಿ. ಒಂದು ಸುಂದರವಾದ ಊರು. ಅಲ್ಲಿ ಒಬ್ಬ ಅತ್ಯಂತ ಕುಶಲ ತೋಟಗಾರನಿದ್ದನು. ತೋಟಗಾರ ಅಂದ್ರೆ ಮಾಲಿ ಅಲ್ವಾ? ಹೌದು. ಒಮ್ಮೆ ಊರಿನ ಮುಖಂಡರು ಅವನಿಗೆ ಒಂದು ಬಂಜರು ಭೂಮಿಯನ್ನು ನೀಡಿದರು. ಆ ಭೂಮಿಯೆಲ್ಲ ಬರೀ ಮುಳ್ಳಿನ ಗಿಡಗಳು, ವಿಷಪೂರಿತ ಕಳೆ ಮತ್ತು ಒಣಗಿದ ಕಲ್ಲುಮಣ್ಣುಗಳಿಂದ ತುಂಬಿ ಹೋಗಿತ್ತು. ಅಬ್ಬಾ, ಅಂದ್ರೆ ಅಲ್ಲಿ ಓಡಾಡೋದು ಕೂಡ ಕಷ್ಟ ಆಗಿರ್ಬೇಕು. ಖಂಡಿತ. ಆ ಜಾಗಕ್ಕೆ ಯಾರೇ ಹೋದರೂ ಆ ಮುಳ್ಳುಗಳು ಚುಚ್ಚಿ ರಕ್ತ ಬರುತ್ತಿತ್ತು. ಆದರೆ ಆ ತೋಟಗಾರನು ಆ ಮುಳ್ಳುಗಳ ಮೇಲೆ ಕೋಪಿಸ್ಕೊಳ್ಳಿಲ್ವಾ? ಹೌದು. ಬದಲಾಗಿ ಅತ್ಯಂತ ಪ್ರೀತಿ, ತಾಳ್ಮೆ ಮತ್ತು ಕರುಣೆಯಿಂದ ಆ ಭೂಮಿಯನ್ನು ಹದ ಮಾಡಿದನು. ನಿರಂತರವಾಗಿ ಸಿಹಿ ನೀರನ್ನು ಉಣಿಸಿದನು. ನೋಡುತ್ತಿದ್ದಂತೆಯೇ ಆ ಬಂಜರು ಕಾಡು ಸುವಾಸನೆ ಬೀರುವ ಸುಂದರವಾದ ಗುಲಾಬಿ ಹೂದೋಟವಾಗಿ ಪರಿವರ್ತನೆಯಾಯಿತು. ಬಹಳ ಸುಂದರವಾದ ಕಥೆ ಇದೆ. ಹೌದಲ್ವಾ? ಈ ಕಥೆಗೂ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ಬಹಳ ಹತ್ತಿರದ ಸಂಬಂಧವಿದೆ. ಪರಮಪಿತಾ ಶಿವಬಾಬಾ ಕೂಡ ಇದೇ ರೀತಿ ನಮ್ಮಂತಹ ಕಾಡಿನ ಮುಳ್ಳುಗಳನ್ನು, ಅಂದ್ರೆ ಕಾಮ, ಕ್ರೋಧ, ಅಹಂಕಾರವೆಂಬ ವಿಕಾರಗಳಿಂದ ತುಂಬಿರುವ ನಮ್ಮನ್ನು ತಮ್ಮ ಜ್ಞಾನದ ನೀರೆರೆದು ದೇವತೆಗಳೆಂಬ ಸುಗಂಧಭರಿತ ಹೂಗಳನ್ನಾಗಿ ಮಾಡುವ ಪ್ರಕ್ರಿಯೆ ಈಗ ನಡೆಯುತ್ತಿದೆ. ಹೌದು, ಇದು ನಮಗೆಲ್ಲರಿಗೂ ಪ್ರತಿದಿನ ಆಗುತ್ತಿರುವ ಅನುಭವ. ಖಂಡಿತ. ಇಂದಿನ ಮುರುಳಿ ಚಿಂತನೆಗೆ ನಿಮ್ಗೆ ಸ್ವಾಗತ. ಇಂದಿನ ಮುರುಳಿಯ ದಿನಾಂಕ 27/04/2026. ಬಾಬಾ ಇಂದಿನ ಮುರುಳಿಯ ಶೀರ್ಷಿಕೆಯಲ್ಲಿ ಹೇಳುತ್ತಿದ್ದಾರೆ, ಮಧುರ ಮಕ್ಕಳೇ, ನೀವು ಹೂಗಳಾಗಿ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ. ಹೂವಿನಂತಹ ಮಕ್ಕಳು ಮುಖದಿಂದ ರತ್ನಗಳನ್ನು ಹೊರಹಾಕುತ್ತಾರೆ. ಅಂದ್ರೆ ಮುಖದಿಂದ ರತ್ನಗಳು ಹೊರಬರುವುದು ಎಂದರೆ ನಮ್ಮ ಮಾತುಗಳು ಎಷ್ಟು ಮಧುರವಾಗಿರಬೇಕು ಎಂಬುದನ್ನು ಬಾಬಾ ತಿಳಿಸುತ್ತಿದ್ದಾರೆ. ಹೌದು. ಈ ಶೀರ್ಷಿಕೆಯನ್ನು ನಾವು ಬಹಳ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮುಖದಿಂದ ರತ್ನಗಳನ್ನು ಹೊರಹಾಕುವುದು ಎಂದರೆ ಕೇವಲ ಹೊರಗಿನಿಂದ ಸಿಹಿಯಾಗಿ, ನಾಟಕೀಯವಾಗಿ ಮಾತನಾಡುವುದಲ್ಲ. ಖಂಡಿತ. ನಮ್ಮ ಪ್ರತಿಯೊಂದು ನುಡಿಯಲ್ಲೂ ಜ್ಞಾನದ ಆಳವಿರಬೇಕು. ಅನ್ಯರಿಗೆ ಶಾಂತಿಯನ್ನು ನೀಡುವ ಶಕ್ತಿ ಇರಬೇಕು ಮತ್ತು ಎದುರಿನ ವ್ಯಕ್ತಿಗೆ ಸುಖ ಸಿಗುವಂತಹ ಭಾವನೆ ಇರಬೇಕು. ಹೌದು, ಇದು ನಮ್ಮ ದೈನಂದಿನ ವ್ಯವಹಾರಕ್ಕೆ ಒಂದು ಅದ್ಭುತ ಕೈಗನ್ನಡಿ. ನಾವು ಸಾಮಾನ್ಯವಾಗಿ ಸಮಾಜದಲ್ಲಿ ನೋಡ್ತೇವೆ, ಕೆಲವರು ಮಾತನಾಡುವಾಗ ಕಲ್ಲುಗಳನ್ನು ತೂರಿದಂತೆ ಕಟುವಾಗಿ ಮಾತನಾಡ್ತಾರೆ. ಹೌದು, ಅವರ ಮಾತುಗಳು ಎದುರಿನವರ ಮನಸ್ಸಿಗೆ ಮುಳ್ಳಿನಂತೆ ಚುಚ್ಚುತ್ತವೆ. ನಿಜ. ಆದರೆ ಬಾಬಾ ಹೇಳ್ತಿದ್ದಾರೆ, ನಾವು ನಿಜವಾಗಿಯೂ ಹೂಗಳಾಗಿದ್ದರೆ ನಮ್ಮಿಂದ ಕಲ್ಲುಗಳು ಹೊರಬರಲು ಸಾಧ್ಯವೇ ಇಲ್ಲ. ಎದುರಿನವರು ಎಷ್ಟೇ ಕೆಟ್ಟದಾಗಿ ನಡೆದುಕೊಂಡರೂ ನಮ್ಮಿಂದ ಜ್ಞಾನದ ಮತ್ತು ಪ್ರೀತಿಯ ರತ್ನಗಳೇ ಹೊರಬರಬೇಕು. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಬಾ ಪ್ರಶ್ನೋತ್ತರದಲ್ಲಿ ಒಂದು ಬಹುಮುಖ್ಯವಾದ ಅಂಶವನ್ನು ತಿಳಿಸಿದ್ದಾರೆ. ಏನದು? ಪ್ರಶ್ನೆ ಹೀಗಿದೆ: ಹೂವಾಗುವ ಮಕ್ಕಳ ಪ್ರತಿ ಭಗವಂತನು ಯಾವ ಶಿಕ್ಷಣ ಕೊಡುತ್ತಾರೆ, ಇದರಿಂದ ಅವರು ಸದಾ ಸುಗಂಧಭರಿತರಾಗಿರುತ್ತಾರೆ? ಇದಕ್ಕೆ ಬಾಬಾ ಏನುತ್ತರ ಕೊಟ್ಟಿದ್ದಾರೆ? ಉತ್ತರವಾಗಿ ಬಾಬಾ ಹೇಳುತ್ತಾರೆ, ಹೇ ನನ್ನ ಹೂವಿನಂತಹ ಮಕ್ಕಳೇ, ನೀವು ನಿಮ್ಮಲ್ಲಿ ನೋಡಿಕೊಳ್ಳಿ, ನನ್ನಲ್ಲಿ ಯಾವುದೇ ರೀತಿಯ ಆಸುರಿ ಅವಗುಣಗಳ ರೂಪಿ ಮುಳ್ಳು ಇಲ್ಲವೇ. ಒಂದು ವೇಳೆ ಒಳಗೆ ಅಂತಹ ಮುಳ್ಳು ಇದ್ದರೆ ಬೇರೆಯವರ ಅವಗುಣದೊಂದಿಗೆ ದ್ವೇಷ ಬರುತ್ತದೆ. ಅದೇ ರೀತಿ ತಮ್ಮ ಆಸುರಿ ಅವಗುಣದ ಜೊತೆ ದ್ವೇಷಿಸಿದ್ದೇ ಆದರೆ ಆ ಮುಳ್ಳು ಹೊರಟು ಹೋಗುತ್ತದೆ. ತಮ್ಮನ್ನು ನೋಡಿಕೊಳ್ಳಿ, ಮನಸ, ವಾಚ, ಕರ್ಮಣ ಯಾವುದೇ ವಿಕರ್ಮವಂತೂ ಆಗುತ್ತಿಲ್ಲವೇ. ಇದು ಕೇಳಲು ಬಹಳ ಸುಲಭ ಅನಿಸುತ್ತದೆ, ಆದರೆ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಅಲ್ವಾ? ಖಂಡಿತ. ಉದಾಹರಣೆಗೆ, ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ನಮ್ಮನ್ನು ವಿನಾಕಾರಣ ನಿಂದಿಸಿದಾಗ ನಮಗೆ ನೇರವಾಗಿ ಆ ವ್ಯಕ್ತಿಯ ಮೇಲೆಯೇ ಕೋಪ ಬರುವುದು ಸಹಜವಲ್ಲವೇ? ಹೌದು. ಆ ಕ್ಷಣದಲ್ಲಿ ಈ ಮುಳ್ಳಿನ ಅರಿವು ತಂದುಕೊಳ್ಳುವುದು ಮತ್ತು ವ್ಯಕ್ತಿಯ ಬದಲು ಅವಗುಣವನ್ನು ದ್ವೇಷಿಸುವುದು ಹೇಗೆ ಸಾಧ್ಯ? ಇದೇ ನಮ್ಮ ಸಾಧನೆಯ ಅತಿದೊಡ್ಡ ಪರೀಕ್ಷೆ. ಯಾರಾದರೂ ನಮ್ಮನ್ನು ನಿಂದಿಸಿದಾಗ ಕೋಪ ಬರುವುದು ಸಹಜ ಪ್ರಕ್ರಿಯೆ, ಏಕೆಂದರೆ ನಾವು ಆ ವ್ಯಕ್ತಿಯನ್ನು ಒಂದು ಪಾತ್ರವಾಗಿ ಅಥವಾ ದೇಹದ ರೂಪದಲ್ಲಿ ನೋಡುತ್ತಿದ್ದೇವೆ. ಹೌದು. ಅವನನ್ನು ಹಾಗೆ ಆಡಿಸುತ್ತಿದ್ದೆ ಎಂದು ಸಾಕ್ಷಿ ದೃಷ್ಟಾರರಾಗಿ ನೋಡಬೇಕು. ಅಂದ್ರೆ ನಾವು ಸಾಕ್ಷಿಯಾಗಿ ನೋಡಬೇಕು. ಹೌದು. ಒಮ್ಮೆ ನಮಗೆ ಆ ಆತ್ಮದ ಬಗ್ಗೆ ಕರುಣೆ ಹುಟ್ಟಿದರೆ ನಮ್ಮ ಒಳಗಿನಿಂದ ಕೋಪದ ಮುಳ್ಳು ಹೊರಬರುವುದಿಲ್ಲ. ನಿಜ. ನಾವು ವ್ಯಕ್ತಿಯನ್ನು ದ್ವೇಷಿಸಿದರೆ ನಮ್ಮ ಒಳಗೂ ಮುಳ್ಳು ಬೆಳೆಯುತ್ತದೆ. ಅವಗುಣವನ್ನು ದ್ವೇಷಿಸಿದರೆ ನಾವು ಹೂವಾಗಿಯೇ ಉಳಿಯುತ್ತೇವೆ. ಎಂಥ ಸೂಕ್ಷ್ಮವಾದ ವಿಚಾರ ನೋಡಿ. ಮನಸಾ ವಾಚಾ ಕರ್ಮಣ ಪಾಪವಾಗದಂತೆ ನೋಡಿಕೊಳ್ಳುವುದು ಅಂದ್ರೆ ಇದೆ.
ಕೇವಲ ಬಾಯಿಯಿಂದ ಬಯ್ಯದಿರುವುದು ಮಾತ್ರವಲ್ಲ, ಮನಸ್ಸಿನಲ್ಲೂ ಅವರ ಬಗ್ಗೆ ಕೆಟ್ಟ ಯೋಚನೆ ಮಾಡಬಾರದು. ಹೌದು, ಮನಸ್ಸಿನಲ್ಲೂ ಶುದ್ಧತೆಯಿರಬೇಕು. ಈಗ ಮುರುಳಿಯ ಮುಖ್ಯ ಭಾಗವನ್ನು ನೋಡೋಣ. ಬಾಬಾ ಹೇಳುತ್ತಾರೆ, ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆಯೂ ಕುಳಿತು ತಿಳಿಸುತ್ತಿದ್ದಾರೆ. ಈ ಸಮಯದಲ್ಲಿ ರಾವಣ ರಾಜ್ಯವಾಗಿರುವ ಕಾರಣ ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಆದ್ದರಿಂದ ಅವರನ್ನು ಕಾಡಿನ ಮುಳ್ಳುಗಳೆಂದು ಹೇಳಲಾಗುತ್ತದೆ. ಇದನ್ನು ಬೇಹದ್ದಿನ ತಂದೆಯೂ ತಿಳಿಸುತ್ತಾರೆ. ಬಾಬಾ ಮುಂದುವರಿಸುತ್ತಾ ಹೇಳುತ್ತಾರೆ, ಈಗ ಮುಳ್ಳಿನಿಂದ ಹೂವಾಗುತ್ತಿದ್ದೀರಿ. ಕೆಲವೊಮ್ಮೆ ಹೂವಾಗುತ್ತಾ ಆಗುತ್ತಾ ಮಾಯೆಯೂ ಮುಳ್ಳನ್ನಾಗಿ ಮಾಡಿಬಿಡುತ್ತದೆ. ಅದಕ್ಕಾಗಿ ಮುಳ್ಳಿನ ಕಾಡೆಂದು ಹೇಳಲಾಗುತ್ತದೆ. ನಮ್ಮ ದೈನಂದಿನ ಸಾಧನೆಯಲ್ಲಿ ನಮಗೆ ಎದುರಾಗುವ ಒಂದು ದೊಡ್ಡ ಸವಾಲು ಇದುವೇ ಅಲ್ವಾ? ಹೌದು. ನಾವು ಪ್ರತಿದಿನ ಅಮೃತವೇಳ ಯೋಗ ಮಾಡುತ್ತೇವೆ, ಕೇಂದ್ರಕ್ಕೆ ಹೋಗಿ ಮುರುಳಿ ಕೇಳುತ್ತೇವೆ. ಆ ಕ್ಷಣದಲ್ಲಿ ನಾವು ಸಂಪೂರ್ಣ ಗುಲಾಬಿಯಾಗಿರುತ್ತೇವೆ. ಹೌದು, ಬಹಳ ಶಾಂತವಾದ ಸ್ಥಿತಿ ಇರ್ತದೆ. ಆದರೂ ದಿನದ ವ್ಯವಹಾರಕ್ಕೆ ಇಳಿದಾಗ ಹೂವಾಗುತ್ತಾ ಆಗುತ್ತಾ ಮಾಯೆ ಹೇಗೆ ನಮ್ಮನ್ನು ಮತ್ತೆ ಮತ್ತೆ ಮುಳ್ಳನ್ನಾಗಿ ಮಾಡಿಬಿಡುತ್ತದೆ. ಮಾಯೆ ಎನ್ನುವುದು ಹೊರಗಿನಿಂದ ಬರುವ ಯಾವುದೋ ರಾಕ್ಷಸಿ ಅಲ್ಲ ಗೊತ್ತಾ? ಅದು ಅಂದ್ರೆ ನಮ್ಮದೇ ಹಳೆಯ ದೇಹಾಭಿಮಾನದ ಸಂಸ್ಕಾರ. ಅಂದ್ರೆ ಆ ಅಹಂಕಾರದ ಸಂಸ್ಕಾರ. ಖಂಡಿತ. ಮುರಳಿ ಕೇಳುವಾಗ ನಾವು ನಾನು ಆತ್ಮ ಎಂಬ ಅರಿವಿನಲ್ಲಿರುತ್ತೇವೆ. ಆದರೆ ಕಚೇರಿಗೆ ಹೋದ ತಕ್ಷಣ ನಾನು ಮ್ಯಾನೇಜರ್, ನಾನು ಯಜಮಾನ ಎಂಬ ದೇಹಾಭಿಮಾನ ಬರುತ್ತದೆ. ಯಾರಾದರೂ ನಮ್ಮ ಮಾತಿಗೆ ಬೆಲೆ ಕೊಡದಿದ್ದಾಗ ತಕ್ಷಣ ನಮ್ಮೊಳಗಿನ ಅಹಂಕಾರದ ಮುಳ್ಳು ಹೊರಬರುತ್ತದೆ. ಹಾಗಾದ್ರೆ ಈ ಮಾಯೆಯ ಬಿರುಗಾಳಿಯಲ್ಲೂ ಮುಳ್ಳಾಗದೆ ಹೂವಾಗಿ ಉಳಿಯುವುದು ಹೇಗೆ? ದಾದಿ ಪ್ರಕಾಶ್ ಮಣಿಯವರ ಉದಾಹರಣೆ ನಮ್ಗಿಲ್ಲಿ ದಾರಿದೀಪವಾಗ್ತದೆ ಅಲ್ವಾ? ಹೌದು, ದಾದಿಜಿಯವರ ಜೀವನ ನಮಗೆಲ್ಲರಿಗೂ ಒಂದು ಅದ್ಭುತ ಪಾಠ. ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದ ದಾದಿಜಿಯವರ ಮೇಲೆ ಆಡಳಿತಾತ್ಮಕವಾಗಿ ಎಷ್ಟೊಂದು ಬಿರುಗಾಳಿಗಳು ಬರುತ್ತಿದ್ದವು. ಸಾವಿರಾರು ಜನರ ಭಿನ್ನಾಭಿಪ್ರಾಯಗಳು, ದಿನನಿತ್ಯದ ಸವಾಲುಗಳು ಎದುರಾಗ್ತಿದ್ವು. ಹೌದು, ಅಷ್ಟು ದೊಡ್ಡ ಜವಾಬ್ದಾರಿ ಅಂದಮೇಲೆ ಕಷ್ಟಗಳು ಸಹಜ. ಆದರೂ ದಾದಿಜಿಯವರು ಆ ಹೊರಗಿನ ಬಿರುಗಾಳಿಗೆ ತಮ್ಮ ಒಳಗಿನ ದೀಪವನ್ನು ಆರಲು ಬಿಡಲಿಲ್ಲ. ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಅವರ ಹರ್ಷಿತ ಮುಖ ಕಳೆಗುಂದಲಿಲ್ಲ. ಯಾರಾದರೂ ತಪ್ಪು ಮಾಡಿದಾಗಲೂ ದಾದಿಜಿಯವರು ಕಠೋರವಾಗಿ ಬೈಯಲಿಲ್ಲ, ಬದಲಾಗಿ ಪ್ರೀತಿಯಿಂದಲೇ ತಿದ್ದುತ್ತಿದ್ದರು. ಅವರ ಆಂತರಿಕ ಯೋಗದ ಶಕ್ತಿ ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಹೊರಗಿನ ಯಾವ ಮಾಯೆಯೂ ಅವರನ್ನು ಮುಳ್ಳಾಗಿಸಲು ಸಾಧ್ಯವಾಗಲಿಲ್ಲ. ಸದಾ ಸುಗಂಧ ಬೀರುವ ಗುಲಾಬಿಯಂತೆಯೇ ಇದ್ರು ಅಲ್ವಾ? ಅಂದ್ರೆ ಒಳಗಿನ ಸಂಪರ್ಕ ಭದ್ರವಾಗಿದ್ರೆ ಹೊರಗಿನ ಪ್ರಭಾವಗಳು ನಮ್ಮನ್ನು ಮುಟ್ಟುವುದಿಲ್ಲ. ನಿಜವಾದ ಮಾತು. ಬಾಬಾ ಇದೇ ಪ್ರಪಂಚದ ವಾಸ್ತವತೆಯನ್ನು ಮುಂದಿಡುತ್ತಾ ಹೇಳುತ್ತಾರೆ, ಇದರಲ್ಲಿ ಅನೇಕ ಪ್ರಕಾರದ ಪ್ರಾಣಿಗಳ ರೀತಿಯಲ್ಲಿರುವ ಮನುಷ್ಯರಿದ್ದಾರೆ. ಮನುಷ್ಯರಂತೆಯೇ ಇರುತ್ತಾರೆ, ಆದರೆ ಒಬ್ಬರಿಗೊಬ್ಬರು ಪ್ರಾಣಿಗಳಂತೆ ಜಗಳವಾಡುತ್ತಿರುತ್ತಾರೆ. ಮನೆ ಮನೆಯಲ್ಲಿ ಜಗಳ ಉಂಟಾಗಿದೆ. ಹೌದು, ಇಂದಿನ ಸಮಾಜದ ನೈಜ ಚಿತ್ರಣ ಇದು. ಖಂಡಿತ. ಬಾಬಾ ಹೇಳುತ್ತಾರೆ, ವಿಷಯ ಸಾಗರದಲ್ಲಿ ಎಲ್ಲರೂ ಇದ್ದಾರೆ. ಇಡೀ ಪ್ರಪಂಚವು ದೊಡ್ಡ ವಿಷದ ಸಾಗರವಾಗಿದೆ. ಇದರಲ್ಲಿ ಮನುಷ್ಯರು ಮುಳುಗುತ್ತಿದ್ದಾರೆ. ಇದಕ್ಕೆ ಪತಿತ ಭ್ರಷ್ಟಾಚಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ. ಈ ಪತಿತ ಪ್ರಪಂಚದ ಅಂತಿಮ ಗತಿ ಏನಾಗುತ್ತದೆ ಎಂಬ ಬಗ್ಗೆ ನಮಗೆಲ್ಲರಿಗೂ ಕುತೂಹಲವಿದೆ. ಅದಕ್ಕಾಗಿಯೇ ಬಾಬಾ ಮುಂದೆ ಹೇಳುತ್ತಾರೆ, ತಂದೆಯನ್ನು ಭಗವಂತನೆಂದು ಕರೆಯಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಗೀತೆಯಲ್ಲಿ ಜ್ಞಾನದ ಮಾತುಗಳಿವೆ ಅಂದ್ಮೇಲೆ ಮನುಷ್ಯರ ಚಲನೆಯು ಹೇಗಿದೆ ಎಂದು ಭಾಗವತದಲ್ಲಿ ವರ್ಣನೆ ಇದೆ. ಏನೇನೆಲ್ಲ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ. ಸತ್ಯಯುಗದಲ್ಲಿ ಈ ರೀತಿ ಹೇಳುತ್ತಾರೆಯಾ? ಸತ್ಯಯುಗದಲ್ಲಂತೂ ಹೂವಿನ ತೋಟವಿರುತ್ತದೆ. ಅಂದ್ರೆ ಆ ಹಳೆಯ ಕತೆಗಳಿಗೂ ಸತ್ಯಯುಗಕ್ಕೂ ಸಂಬಂಧವಿಲ್ಲ. ಹೌದು, ಬಾಬಾ ಹೇಳ್ತಾರೆ, ಈಗ ನೀವು ಹೂಗಳಾಗ್ತಿದ್ದೀರಿ, ಹೂಗಳಾಗಿ ಮತ್ತೆ ಮುಳ್ಳುಗಳಾಗ್ತೀರಿ. ನಾನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ. ಇಲ್ಲಿ ಗೀತೆ ಮತ್ತು ಭಾಗವತದ ಪ್ರಸ್ತಾಪವಿದೆ ನೋಡಿ. ಸತ್ಯಯುಗದಲ್ಲಿ ಕೇವಲ ಹೂವಿನ ತೋಟವಿರುತ್ತದೆ ಎಂಬುದರರ್ಥ ಅಲ್ಲಿ ಯಾವುದೇ ರೀತಿಯ ಕಲ್ಮಶಗಳಿರುವುದಿಲ್ಲ ಎಂದಲ್ವೇ? ಖಂಡಿತ. ಬಾಬಾ ಇಲ್ಲಿ ಶಾಸ್ತ್ರಗಳ ಕಥೆಗಳಿಗೂ ಮತ್ತು ನೈಜ ಜ್ಞಾನಕ್ಕೂ ಇರುವ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತಿದ್ದಾರೆ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ಲೀಲೆಗಳ ಬಗ್ಗೆ, ಯುದ್ಧಗಳ ಬಗ್ಗೆ ಬರೆದಿದ್ದಾರೆ. ಆದರೆ ಸತ್ಯಯುಗದಲ್ಲಿ ಅಂತಹ ಯಾವುದೇ ಜಗಳಗಳಾಗಲಿ ಯುದ್ಧಗಳಾಗಲಿ ಇರುವುದಿಲ್ಲ. ಅಲ್ಲಿ ಪ್ರತಿಯೊಬ್ಬರೂ ದೈವಿ ಗುಣಗಳ ಸಂಪನ್ನರಾಗಿರುತ್ತಾರೆ. ಅಂದ್ರೆ ಪ್ರತಿಯೊಬ್ಬರೂ ಒಂದು ಸುಂದರ ಹೂವಾಗಿರುತ್ತಾರೆ. ಆ ಹೂವಿನ ತೋಟವನ್ನು ಸ್ಥಾಪನೆ ಮಾಡಲೆಂದೇ ಈಗ ಭಗವಂತ ನಮ್ಗೆ ಜ್ಞಾನ ನೀಡುತ್ತಿದ್ದಾರೆ. ಹೌದು, ಅದೇ ನಮ್ಮ ಗುರಿ.
ಆದ್ರೆ ಆ ಹೊಸ ಪ್ರಪಂಚ ಬರುವುದಕ್ಕೂ ಮುನ್ನ ಈ ಹಳೆಯ ಪ್ರಪಂಚದ ವಿನಾಶ ನಿಶ್ಚಿತ. ಬಾಬಾ ಈ ಬಗ್ಗೆ ಎಚ್ಚರಿಕೆ ನೀಡುತ್ತಾ ಹೇಳುತ್ತಾರೆ, ನಾವು ವಿಶ್ವದ ಮಾಲೀಕರಾಗಿದ್ದೇವೆಂದು ಭಾರತದವರು ಹೇಳುತ್ತಾರೆ. ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು, ಇದು ನೆನ್ನೆಯ ಮಾತಾಗಿದೆ. ಹೌದು, ಈಗ ಆ ರಾಜ್ಯ ಇಲ್ಲ. ಇಲ್ಲಂತೂ ಅವಶ್ಯವಾಗಿ ಶಾಂತಿ ಇದೆ. ಈ ಸಂಪೂರ್ಣ ಪ್ರಪಂಚವೂ ಒಂದು ಕಾಡಾಗಿದೆ. ಕಾಡಿಗೆ ಅವಶ್ಯವಾಗಿ ಬೆಂಕಿ ಬೀಳಲಿದೆ. ಕಾಡಿನಲ್ಲಿರುವರು ಸಹ ಸಮಾಪ್ತಿಯಾಗುತ್ತಾರಲ್ವಾ? ಖಂಡಿತ, ಬೆಂಕಿ ಬಿದ್ದಾಗ ಕಾಡಿನೆಲ್ಲವೂ ಸುಟ್ಟು ಹೋಗುತ್ತದೆ. ಬಾಬಾ ಹೇಳ್ತಾರೆ, 5000 ವರ್ಷಗಳ ಮೊದಲಿನಿಂತೆಯೇ ಈಗಲೂ ಸಹ ಬೆಂಕಿ ಹತ್ತಿಕೊಳ್ಳಲಿದೆ. ಯಾವುದಕ್ಕೆ ಮಹಾಭಾರತ ಯುದ್ಧವೆಂದು ಹೆಸರನ್ನ ಇಡಲಾಗಿದೆ. ಅಟಾಮಿಕ್ ಬಾಂಬಿನ ಯುದ್ಧವು ಮೊದಲು ಯಾದವರಿಂದಲೇ ಆಗುತ್ತದೆ. ಅದೂ ಸಹ ಗಾಯನವಿದೆ. ವಿಜ್ಞಾನದಿಂದ ಬಾಂಬುಗಳು ಮಾಡಿದ್ರೂ ಶಾಸ್ತ್ರಗಳಲ್ಲಿ ಬಹಳ ಕಥೆಗಳನ್ನು ಬರೆದಿದ್ದಾರೆ. ಕೇವಲ 2 ಬಾಂಬನ್ನು ಹಾಕಿದ್ರಿಂದಲೇ ಎಷ್ಟೊಂದು ಪಟ್ಟಣಗಳು ನಾಶವಾಯಿತು, ಎಷ್ಟೊಂದು ಜನ ಮರಣ ಹೊಂದಿದ್ರು. ಇಷ್ಟು ದೊಡ್ಡ ಕಾಡಿನಲ್ಲಿ ಕೋಟಿಗಟ್ಟಲೆ ಮನುಷ್ಯರಿದ್ದಾರೆ. ಇದಕ್ಕೆ ಬೆಂಕಿ ಹತ್ತಿಕೊಳ್ಳುವುದಿದೆ. ಇಂದು ನಾವು ಟಿವಿ ಸುದ್ದಿಗಳನ್ನು ನೋಡಿದರೆ, ವಿಜ್ಞಾನದ ಬೆಳವಣಿಗೆ ಮತ್ತು ದೇಶಗಳ ನಡುವಿನ ಯುದ್ಧದ ವಾತಾವರಣ ನೋಡಿದರೆ, ಈ ಅಟಾಮಿಕ್ ಬಾಂಬ್ ವಿನಾಶ ಕೇವಲ ಕಥೆಯಲ್ಲ, ಕಣ್ಣು ಮುಂದಿನ ವಾಸ್ತವ ಅನಿಸುತ್ತಿದೆ. ನಿಜ. ಆದ್ರೆ ಈ ವಿನಾಶದ ಭಯ ನಮ್ಮ ದೈನಂದಿನ ಸಾಧನೆಯನ್ನು ಕೆಡಿಸಬಾರ್ದಲ್ವಾ? ಇದನ್ನು ನಾವು ಹೇಗೆ ಸ್ವೀಕರಿಸಬೇಕು? ನೋಡಿ, ಇದು ಭಯಪಡುವಂತಹ ವಿಚಾರವಲ್ಲ, ಬದಲಾಗಿ ಜಾಗೃತರಾಗುವ ಸಮಯ. ನಾವು ನಮ್ಮ ಮನೆಯನ್ನು ಸ್ವಚ್ಛ ಮಾಡುವಾಗ ಹಳೆಯ ಕಸವನ್ನು ಗುಡಿಸಿ ಬೆಂಕಿ ಹಾಕುತ್ತೇವೆ. ಆಗ ಸ್ವಲ್ಪ ಧೂಳು ಏಳುವುದು ಸಹಜ. ಅದೇ ರೀತಿ ಈ ಇಡೀ ಪ್ರಪಂಚವೆಂಬ ಕಾಡಿನಲ್ಲಿ ಈಗ ಅಹಂಕಾರ, ಸ್ವಾರ್ಥ ಮತ್ತು ಭ್ರಷ್ಟಾಚಾರ ತುಂಬಿ ಹೋಗಿದೆ. ಈ ವಿನಾಶವೆಂಬುದು ಆ ಹಳೆಯ ಕಾಡಿನ ಶುದ್ಧೀಕರಣ ಪ್ರಕ್ರಿಯೆ. ಅಂದರೆ ಯಾದವರ ಹೊಟ್ಟೆಯಿಂದ ಒನಕೆ ಹುಟ್ಟಿತು ಮತ್ತು ಅದರಿಂದ ಅವರ ಕುಲವೇ ನಾಶವಾಯಿತು ಎಂಬ ಮಹಾಭಾರತದ ಕಥೆ ಇಂದಿನ ವಿಜ್ಞಾನದ ಅಹಂಕಾರವು ಹೇಗೆ ತನ್ನದೇ ವಿನಾಶಕ್ಕೆ ಕಾರಣವಾಗುತ್ತದೆ ಎಂಬುದರ ಸಾಂಕೇತಿಕ ರೂಪ. ಹೌದು, ನಾವು ಈ ಬಿರುಗಾಳಿಯ ಮಧ್ಯೆಯೂ ಶಾಂತವಾಗಿರಲು ಕಲಿಯಬೇಕು. ಸರಿಯಾಗಿ ಹೇಳಿದಿರಿ. ಬಾಬಾ ಕೂಡ ಅದೇ ಸಾಲುಗಳಲ್ಲಿ ನಮಗೆ ಧೈರ್ಯ ತುಂಬುತ್ತಾ ಹೇಳುತ್ತಾರೆ. ತಂದೆಯಂತೂ ದಯಾಹೃದಯಿಯಾಗಿದ್ದಾರೆ, ಎಲ್ಲರ ಕಲ್ಯಾಣ ಮಾಡಬೇಕಲ್ಲವೇ? ಬೆಂಕಿ ಬೀಳುತ್ತದೆ ಎಂದರೆ ಮತ್ತೆ ತಂದೆಯ ಆಶ್ರಯದಲ್ಲಿ ಬರುತ್ತಾರೆ. ಅಂದರೆ ತಂದೆ ನಮಗೆ ರಕ್ಷಣೆ ನೀಡುತ್ತಾರೆ. ಅಂದರೆ ಈ ಸಮಯದಲ್ಲಿ ನಾವು ನಮ್ಮಷ್ಟಕ್ಕೆ ಸುರಕ್ಷಿತರಾಗುವುದಲ್ಲದೆ ಅನ್ಯರಿಗೂ ಆಶ್ರಯ ನೀಡುವ ಶ್ರೇಷ್ಠ ಮಾಲಿಗಳಾಗಬೇಕು. ಈ ಮಾಲಿಗಳ ಕರ್ತವ್ಯದ ಬಗ್ಗೆ ಬಾಬಾ ಮುಂದೆ ವಿವರಿಸುತ್ತಾರೆ. ಬಾಬಾ ಹೇಳ್ತಾರೆ, ಈಗ ನೀವು ಸಂಗಮ ಯುಗಿಗಳಾಗಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಅನ್ಯರಿಗೂ ಇದನ್ನು ಕಲಿಸುವುದೇ ನಿಮ್ಮ ಕೆಲಸವಾಗಿದೆ. ಮಂತ್ರವನ್ನು ಕೊಡುತ್ತಲೇ ಇರಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಬಾಬಾ ಪ್ರಶ್ನಿಸ್ತಾರೆ, ನಾವು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುವ ವ್ಯಾಪಾರ ಮಾಡುತ್ತಿದ್ದೇನೆಯೇ ಅಥವಾ ಇಲ್ಲವೇ? ತಂದೆಯು ಮಾಲೀಕನಾಗಿದ್ದಾರೆ. ನೀವು ಬ್ರಹ್ಮ ಕುಮಾರ ಕುಮಾರಿಯರು ಮಾಲಿಗಳಾಗಿದ್ದೀರಿ. ವಿಧ ವಿಧವಾದ ಮಾಲಿಗಳಿರುತ್ತಾರೆ. ಕೆಲವರು ಬುದ್ಧಿಹೀನರಿರುತ್ತಾರೆ. ಅವರು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬಾಬಾ ಇಲ್ಲಿ ಬುದ್ಧಿಹೀನ ಅಥವಾ ಥರ್ಡ್ ಕ್ಲಾಸ್ ಮಾಲಿ ಎಂಬ ಕಠಿಣ ಪದ ಬಳಸಿದ್ದಾರೆ. ಹೌದು, ನಾನು ಕೆಲವೊಮ್ಮೆ ಪ್ರದರ್ಶನಿಗಳಲ್ಲಿ ಅಥವಾ ನನ್ನ ಸ್ನೇಹಿತರಿಗೆ ಜ್ಞಾನವನ್ನು ಹೇಳಲು ಹೋದಾಗ ಅವರು ಅದನ್ನು ಒಪ್ಪುವುದಿಲ್ಲ, ತರ್ಕ ಮಾಡುತ್ತಾರೆ ಅಥವಾ ವಿರೋಧಿಸುತ್ತಾರೆ. ಹಾಗಾದ್ರೆ ನಾನು ಥರ್ಡ್ ಕ್ಲಾಸ್ ಮಾಲಿಯೇ? ಶ್ರೇಷ್ಠ ಮಾಲಿಗೂ ಮತ್ತು ಸಾಮಾನ್ಯ ಮಾಲಿಗೂ ಇರುವ ವ್ಯತ್ಯಾಸವೇನು? ಇದು ಪ್ರತಿಯೊಬ್ಬ ಜ್ಞಾನಾರ್ಥಿಗೂ ಕಾಡುವ ಪ್ರಶ್ನೆ ಗೊತ್ತಾ? ನಾವು ಜ್ಞಾನವನ್ನ ಕೇವಲ ಬಾಯಿಯಿಂದ, ಅಂದರೆ ಮಾಹಿತಿಯ ರೂಪದಲ್ಲಿ ನೀಡಲು ಹೋದಾಗ ಜನ ತರ್ಕ ಮಾಡ್ತಾರೆ. ಯಾರು ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲವೋ ಅವರ ಮಾತಿನಲ್ಲಿ ಎದುರಿನವರನ್ನು ಪರಿವರ್ತಿಸುವ ಶಕ್ತಿ ಇರುವುದಿಲ್ಲ. ಅವರನ್ನು ಬಾಬಾ ಥರ್ಡ್ ಕ್ಲಾಸ್ ಮಾಲಿ ಎನ್ನುತ್ತಾರೆ. ಹಾಗಾದ್ರೆ ಶ್ರೇಷ್ಠ ಮಾಲಿ ಅಂದ್ರೆ ಯಾರು? ಜಗದಾಂಬೆ ಮಮ್ಮ ಅವರ ಉದಾಹರಣೆಯಿಂದ ನಾವಿದನ್ನ ಕಲಿಬಹುದು ಅಲ್ವಾ? ಖಂಡಿತ. ಮಮ್ಮ ಅವರ ಉದಾಹರಣೆ ನೋಡಿ. ಮಮ್ಮ ಅವರು ಕೇವಲ ಮಾತನಾಡುತ್ತಿರಲಿಲ್ಲ, ಅವರ ಉಪಸ್ಥಿತಿಯೇ ಒಂದು ಜ್ಞಾನದ ವಾತಾವರಣವನ್ನು ಸೃಷ್ಟಿಸುತ್ತಿತ್ತು. ಹೌದು, ಅವರ ಕಂಪನವೇ ಅಷ್ಟು ಶುದ್ಧವಾಗಿತ್ತು. ಎಷ್ಟೋ ಬಾರಿ ಕಲ್ಲು ಮನಸ್ಸಿನ ವಿರೋಧ ಮಾಡುವ ವ್ಯಕ್ತಿಗಳು ಮಮ್ಮ ಅವರ ಮುಂದೆ ಬಂದು ಕುಳಿತಾಗ ಮಮ್ಮ ಅವರ ಶಾಂತಿಯುತ ಕಣ್ಣುಗಳನ್ನು ಮತ್ತು ಮಧುರವಾದ ನಗುವನ್ನು ನೋಡಿಯೇ ಕರಗಿ ನೀರಾಗುತ್ತಿದ್ರು. ಮಮ್ಮ ಅವರ ಬಾಯಿಂದ ಬರುವ ಪ್ರತಿಯೊಂದು ಮಾತು ಜ್ಞಾನದ ರತ್ನವಾಗಿರುತ್ತಿತ್ತು. ಅಂದರೆ ನೀವು ಅನ್ಯರನ್ನು ಬದಲಾಯಿಸಬೇಕಾದರೆ ಮೊದಲು ನಿಮ್ಮ ನಡವಳಿಕೆ, ನಿಮ್ಮ ಕಂಪನ ಹೂವಿನಂತಿರಬೇಕು. ಎಂತಹ ಅದ್ಭುತವಾದ ರಹಸ್ಯ!
ನಾವು ಕೇವಲ ವಾದ ವಿವಾದಗಳಿಂದ ಯಾರನ್ನೂ ಗೆಲ್ಲಲು ಸಾಧ್ಯವಿಲ್ಲ. ನಮ್ಮ ಸ್ಥಿತಿಯಿಂದ ಮಾತ್ರ ಪರಿವರ್ತನೆ ಸಾಧ್ಯ. ಬಾಬಾ ಇದೇ ಮಾತನ್ನು ಮುಂದುವರಿಸುತ್ತಾ ಹೇಳ್ತಾರೆ, ಪ್ರದರ್ಶನಿಯಲ್ಲಿ ಮಾಲೀಕನಂತೂ ಬರಲು ಸಾಧ್ಯವಿಲ್ಲ, ಮಾಲಿಗಳು ಹೋಗ್ತಾರೆ. ಹೌದು, ನಾವೇ ಆ ಸೇವೆ ಮಾಡಬೇಕು. ಬಾಬಾ ಹೇಳ್ತಾರೆ, ಮಾಲೀಕನಿಗೆ ಯಾರು ಒಳ್ಳೊಳ್ಳೆ ಹೂಗಳನ್ನಾಗಿ ಮಾಡಿ ತೋರಿಸುತ್ತಾರೆ ಅವರನ್ನೇ ಪ್ರೀತಿ ಮಾಡ್ತಾರೆ. ಅವರ ಮೇಲೆ ಮಾಲೀಕನಿಗೆ ಖುಷಿಯಾಗುತ್ತದೆ. ಬಾಯಿಯಿಂದ ಸದಾ ರತ್ನಗಳೇ ಹೊರಬರ್ತದೆ. ಕೆಲವರ ಬಾಯಿಯಿಂದ ರತ್ನದ ಬದಲಾಗಿ ಕಲ್ಲುಗಳು ಹೊರಬಂದ್ರೆ ಏನು ಹೇಳ್ತಾರೆ? ಶಿವನ ಮೇಲೆ ಎಕ್ಕದ ಹೂವನ್ನು ಹಾಕುತ್ತಾರಲ್ವೇ? ಕೆಲವರು ಬೇರೆ ಹೂವನ್ನು ಹಾಕುತ್ತಾರೆ. ಅವರ ನಡವಳಿಕೆ ನೋಡಿ ಹೇಗಿದೆ, ಮುಳ್ಳುಗಳನ್ನೂ ಹಾಕುತ್ತಾರೆ. ಈ ಮುಳ್ಳಿನ ಪ್ರಪಂಚದಲ್ಲಿ ಹೂವಾಗುವ ಪ್ರಕ್ರಿಯೆ ಖಂಡಿತ ಸುಲಭವಲ್ಲ. ಅದಕ್ಕೆ ಬಾಬಾ ಸ್ವರ್ಗ ಮತ್ತು ನರಕದ ನಡುವಿನ ವ್ಯತ್ಯಾಸವನ್ನು ನೆನಪಿಸುತ್ತಾ ಹೇಳುತ್ತಾರೆ, ಪರೋಪಕಾರವನ್ನು ಭಾರತದವರ ಮೇಲೆ ಮಾಡುತ್ತೇನೆ. ಯಾರು ನಮ್ಮ ಮೇಲೆ ಬಹಳ ನಿಂದನೆ ಮಾಡುತ್ತಾರೆ, ನಾನು ಇದೇ ಸಮಯದಲ್ಲಿ ಬಂದು ಸ್ವರ್ಗಸ್ಥಾಪನೆ ಮಾಡುತ್ತೇನೆಂದು ತಿಳಿಸುತ್ತಾರೆ. ಕಲಿಯುಗವನ್ನು ನರಕವೆಂದೇ ಕರೆಯಲಾಗುತ್ತದೆ. ಇದು ಹಳೆಯ ತಮೋಪ್ರಧಾನ ಪ್ರಪಂಚವಾಗಿದೆ. ಮನುಷ್ಯರಿಗೆ ಸ್ವರ್ಗವು ಎಲ್ಲಿರುತ್ತದೆ ಎಂದು ಗೊತ್ತಿಲ್ಲ. ಜನರಿಗೆ ಸ್ವರ್ಗ ಎಲ್ಲಿದೆ ಎಂಬುದೇ ಮರೆತು ಹೋಗಿದೆ. ಬಾಬಾ ಮುಂದುವರಿಸುತ್ತಾರೆ, ಸ್ವರ್ಗವು ಆಕಾಶದಲ್ಲಿದೆ ಎಂದು ತಿಳಿದುಕೊಂಡಿರುತ್ತಾರೆ. ದಿಲ್ವಾಡ ಮಂದಿರದಲ್ಲಿಯೂ ಸಹ ಸ್ವರ್ಗವನ್ನು ಮೇಲೆ ತೋರಿಸಿದ್ದಾರೆ, ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ. ಆದ್ದರಿಂದ ಇಂತಹವರು ಸ್ವರ್ಗಸ್ಥರಾದರೆಂದು ಮನುಷ್ಯರು ಹೇಳುತ್ತಾರೆ. ಈಗ ನೀವು ಮಕ್ಕಳು ಸ್ವರ್ಗವನ್ನು ತಯಾರು ಮಾಡುತ್ತಿದ್ದೀರಿ, ಎಲ್ಲಿ ಹಾಲಿನ ನದಿಗಳೇ ಇರುತ್ತವೆ. ಈಗ ನೀವು ಮಕ್ಕಳು ಹೂಗಳಾಗುತ್ತೀರಿ. ಇವರಂತೂ ಮುಳ್ಳುಗಳಾಗಿದ್ದಾರೆ ಎಂಬ ಚಲನೆಯೂ ಎಂದೂ ಇರಬಾರದು. ಸದಾ ಹೂವಾಗುವುದಕ್ಕಾಗಿಯೇ ಪುರುಷಾರ್ಥ ಮಾಡಿ. ಇಲ್ಲಿ ಸ್ವರ್ಗ ಮತ್ತು ನರಕದ ಪರಿಕಲ್ಪನೆಯನ್ನು ಬಹಳ ಸುಂದರವಾಗಿ ಬಿಡಿಸಿಡಲಾಗಿದೆ ವಾರಿ. ಸ್ವರ್ಗ ಎಂದರೆ ಆಕಾಶದಲ್ಲಿರುವ ಯಾವುದೋ ಜಾಗವಲ್ಲ, ಅದು ನಮ್ಮ ಆಂತರಿಕ ಪವಿತ್ರತೆಯ ಪ್ರತಿಬಿಂಬ. ನಾವು ಈಗ ಈ ತಮೋಪ್ರಧಾನ ಪ್ರಪಂಚದಲ್ಲಿದ್ರೂ ನಮ್ಮ ಯೋಚನೆಗಳು ಶುದ್ಧವಾಗಿದ್ದರೆ ನಾವಿರುವ ಜಾಗವೇ ಸ್ವರ್ಗವಾಗುತ್ತದೆ. ಹೌದು, ಆದ್ರೆ ಸ್ವಲ್ಪ ಎಚ್ಚರ ತಪ್ಪಿದರೂ ಮಾಯೆ ನಮ್ಮನ್ನು ಮತ್ತೆ ಮುಳ್ಳನ್ನಾಗಿ ಮಾಡುತ್ತದೆ. ಆ ಎಚ್ಚರಿಕೆಯ ಹೆಜ್ಜೆಯ ಬಗ್ಗೆಯೇ ಬಾಬಾ ಮುರಳಿಯ ಈ ಅಂತಿಮ ಭಾಗದಲ್ಲಿ ಅತೀವ ಒತ್ತು ನೀಡಿದ್ದಾರೆ. ಖಂಡಿತ ಈ ಪವಿತ್ರತೆಯ ವಿಷಯ ಬಹಳ ಮುಖ್ಯವಾದದ್ದು. ಬಾಬಾ ಹೇಳ್ತಾರೆ, ಮಾಯೆಯು ಮುಳ್ಳುನ್ನಾಗಿ ಮಾಡಿಬಿಡುತ್ತದೆ, ಆದ್ದರಿಂದ ಬಹಳ ಸಂಭಾಳನೆ ಮಾಡಬೇಕಾಗಿದೆ. ತಂದೆಯೂ ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ. ಯಥಾ ರಾಜರಾಣಿ ತಥಾ ಪ್ರಜಾ ಹೇಗಾಗುತ್ತಾರೆ ಎಂದು. ನನ್ನನ್ನು ನೆನಪು ಮಾಡುವುದರಿಂದ ನೀವು ಮುಳ್ಳುಗಳಿಂದ ಹೂಗಳಾಗುತ್ತೀರಿ. ಕೇವಲ ಬಾಬಾನ ನೆನಪಿನಿಂದ ಮಾತ್ರ ಇದು ಸಾಧ್ಯ. ಬಾಬಾ ಹೇಳ್ತಾರೆ, ಬಾಯಿಂದ ಎಂದೂ ಕಲ್ಲುಗಳು ಬರಬಾರದು, ಹೂಗಳೇ ಆಗಿ. ಶ್ರೀಮತದಂತೆ ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಲು ಬಯಸ್ತೇವೆ. ಯುಕ್ತಿಗಳಂತೂ ಬಹಳ ಇವೆ. ಮಾತೆಯರ ಬಳಿ ಬಹಳ ಯುಕ್ತಿಗಳಿರ್ತವೆ. ಯುಕ್ತಿಯಿಂದ ಪವಿತ್ರರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಮಾತೆಯರ ಪಾತ್ರ ಇಲ್ಲಿ ಬಹಳ ದೊಡ್ಡದಿದೆ. ಭಗವಾನುವಾಚ, ಕಾಮ ಮಹಾಶತ್ರುವಾಗಿದೆ. ಪವಿತ್ರರಾಗೋದ್ರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ ಅಂದ ಮೇಲೆ ಭಗವಂತನು ಹೇಳಿದ ಮಾತನ್ನು ನಾವು ಕೇಳಬಾರದೆ ಎಂದು ನೀವು ಹೇಳಬಹುದಾಗಿದೆ. ಯುಕ್ತಿಯಿಂದ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಬೇಕಾಗಿದೆ. ಇದು ಇಂದಿನ ಗೃಹಸ್ಥರಿಗೆ ಅತಿದೊಡ್ಡ ಸವಾಲು. ಹೌದು, ಇಲ್ಲಿ ನನ್ನದೊಂದು ಪ್ರಮುಖವಾದ ಪ್ರಶ್ನೆ. ಸನ್ಯಾಸಿಗಳಂತೆ ಕಾಡಿಗೆ ಹೋಗಿ ಪವಿತ್ರರಾಗಿರುವುದು ಒಂದು ರೀತಿ ಸುಲಭವಿರಬಹುದು. ಆದ್ರೆ ಸಂಸಾರದಲ್ಲಿ ಗೃಹಸ್ಥದಲ್ಲಿದ್ದುಕೊಂಡು ಅದರಲ್ಲೂ ಲೌಕಿಕ ಜವಾಬ್ದಾರಿಗಳ ಮಧ್ಯೆ ಕಮಲದಂತೆ ಪವಿತ್ರರಾಗಿರುವುದು ಹೇಗೆ? ಮತ್ತು ಈ ಕಾಮ ಎಂಬ ಮಹಾಶತ್ರುವನ್ನು ಗೆಲ್ಲಲು ಬಾಬಾ ಯಾವ ಯುಕ್ತಿಯ ಬಗ್ಗೆ ಮಾತನಾಡ್ತಿದ್ದಾರೆ? ಇದನ್ನ ಒಂಚೂರು ಬಿಡಿಸಿ ಹೇಳಿ, ಯಾಕೆಂದ್ರೆ ದಿನನಿತ್ಯದ ವ್ಯವಹಾರದಲ್ಲಿ ಇದು ಪ್ರತಿಯೊಬ್ಬರಿಗೂ ದೊಡ್ಡ ಸವಾಲು. ಖಂಡಿತ. ಕಮಲದ ಹೂವಿನ ವಿಶೇಷತೆ ಏನೆಂದರೆ ಅದು ಹುಟ್ಟುವುದು ಕೆಸರಿನಲ್ಲೇ. ಆದರೆ ಅದರ ಒಂದೇ ಒಂದು ಎಲೆಯ ಮೇಲೂ ಕೆಸರಿನ ಕಲೆ ಅಂಟಿರುವುದಿಲ್ಲ. ನೀರು ಮತ್ತು ಕೆಸರಿನ ಮಧ್ಯೆ ಇದ್ರೂ ಅದು ಸಂಪೂರ್ಣ ನಿರ್ಲಿಪ್ತ. ನಾವು ಸಹ ಇದೇ ರೀತಿ ಇರ್ಬೇಕು ಅಲ್ವಾ? ಹೌದು, ನಾವೂ ಸಹ ಈ ಲೌಕಿಕ ಜಗತ್ತಿನಲ್ಲಿ ಬದುಕಬೇಕು, ಕುಟುಂಬವನ್ನು ನೋಡಿಕೊಳ್ಳಬೇಕು, ಉದ್ಯೋಗ ಮಾಡಬೇಕು. ಆದರೆ ಅದರ ವ್ಯಾಮೋಹ ನಮ್ಗೆ ಅಂಟಬಾರದು. ಇದಕ್ಕೆ ಸ್ವತಃ ಸಾಕಾರ ಬ್ರಹ್ಮಬಾಬಾ ಅವರ ಪ್ರಾಯೋಗಿಕ ಉದಾಹರಣೆಯನ್ನು ನಾವು ನೋಡಬೇಕು. ಬ್ರಹ್ಮಬಾಬಾ ಅವರ ಜೀವನ ಶೈಲಿ? ಹೌದು. ಬಾಬಾ ಅವರು ಲೌಕಿಕದಲ್ಲಿ ಅಂದ್ರೆ ದಾದಾ ಲೇಖರಾಜ ಆಗಿದ್ದಾಗ ದೊಡ್ಡ ವಜ್ರದ ವ್ಯಾಪಾರಿಯಾಗಿದ್ರು. ಅವರಿಗೆ ದೊಡ್ಡ ಕುಟುಂಬವಿತ್ತು, ಅಪಾರ ಆಸ್ತಿ ಇತ್ತು. ಆದರೆ ಅವರಿಗೆ ಜ್ಞಾನ ಸಿಕ್ಕ ತಕ್ಷಣ
ಅವರ ಆ ಎಲ್ಲ ಜವಾಬ್ದಾರಿಗಳನ್ನು ಟ್ರಸ್ಟಿಯಾಗಿ ನಿಭಾಯಿಸಲು ಶುರು ಮಾಡಿದ್ರು. ಇದು ನನ್ನದಲ್ಲ, ಶಿವಬಾಬಾನ ಆಸ್ತಿ, ನಾನು ಕೇವಲ ನಿಮಿತ್ತ ಮಾತ್ರ ಎಂಬ ಭಾವನೆ ಅವರಲ್ಲಿತ್ತು. ಲೌಕಿಕದ ಮಧ್ಯ ಇದ್ರೂ ಆಂತರಿಕವಾಗಿ ಸಂಪೂರ್ಣ ನಿರ್ಲಿಪ್ತರಾದ್ರು. ಇದೇ ಕಮಲಪುಷ್ಪ ಸಮಾನ ಸ್ಥಿತಿ. ಎಂತಹ ಉನ್ನತ ಸ್ಥಿತಿ! ಇನ್ನು ಕಾಮವನ್ನು ಗೆಲ್ಲುವ ಯುಕ್ತಿಯ ಬಗ್ಗೆ ಬಾಬಾ ಹೇಳಿದ್ದಾರಲ್ಲ. ಕಾಮವನ್ನು ಕೇವಲ ಬಲವಂತವಾಗಿ ದಮನ ಮಾಡಲು ಸಾಧ್ಯವಿಲ್ಲ. ಬಾಬಾ ಇಲ್ಲಿ ಬಹಳ ಮನೋವೈಜ್ಞಾನಿಕವಾದ ಯುಕ್ತಿಯನ್ನು ಹೇಳ್ತಿದ್ದಾರೆ. ಅದುವೇ ಬದಲಿ ಮಾಡುವ ಪ್ರಕ್ರಿಯೆ. ವಿಶೇಷವಾಗಿ ಮಾತೆಯರು ಮನೆಯಲ್ಲಿ ಪತಿ ಅಥವಾ ಮಕ್ಕಳು ವಿರೋಧ ಮಾಡಿದಾಗ ಜಗಳವಾಡಬಾರದು. ಅಂದ್ರೆ ಶಾಂತಿಯಿಂದ ಪರಿಸ್ಥಿತಿ ನಿಭಾಯಿಸಬೇಕು. ಹೌದು. ಬದಲಾಗಿ ತಮ್ಮ ಮಧುರವಾದ ನಡವಳಿಕೆ, ಬ್ರಹ್ಮಭೋಜನಲ ಶಕ್ತಿ ಮತ್ತು ದೈವಿ ಗುಣಗಳಿಂದ ಮನೆಯ ವಾತಾವರಣವನ್ನು ಬದಲಾಯಿಸಬೇಕು. ಶಿವಬಾಬಾನ ಮೇಲಿನ ಶುದ್ಧ ಪ್ರೇಮದಿಂದ ಆ ಲೌಕಿಕ ಆಕರ್ಷಣೀಯ ಇಚ್ಛೆಯನ್ನೇ ಭಸ್ಮ ಮಾಡಬೇಕು. ನಾನೊಂದು ಶುದ್ಧ ಆತ್ಮ, ಎದುರಿಗಿರುವರು ಶುದ್ಧ ಆತ್ಮ ಎಂಬ ದೃಷ್ಟಿಕೋನವನ್ನಿಟ್ಕೊಂಡಾಗ ಕಾಮವೆಂಬ ಶತ್ರು ತಾನಾಗಿಯೇ ನಾಶವಾಗುತ್ತಾನೆ. ಅತ್ಯಂತ ಸ್ಪಷ್ಟವಾದ ವಿವರಣೆ. ಒಳಗಿನ ಭಾವನೆ ಮತ್ತು ದೃಷ್ಟಿ ಬದಲಾದಾಗ ಹೊರಗಿನ ವಾತಾವರಣ ತಾನಾಗಿಯೇ ಬದಲಾಗುತ್ತದೆ. ನಾವು ಕಮಲದ ಹೂವಿನಂತೆ ಅರಳಬಹುದು. ಖಂಡಿತ. ಮಕ್ಕಳೇ, ಇಂದಿನ ಮುರುಳಿಯ ಸಂಪೂರ್ಣ ಜ್ಞಾನಾಮೃತವನ್ನು ನಾವು ಆಳವಾಗಿ ಸವಿದಿದ್ದೇವೆ. ಈಗ ಮುರುಳಿಯ ಆ ಕಡ್ಡಾಯ ಮುಕ್ತಾಯದ ಸಾಲುಗಳನ್ನು ಸ್ಮರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಮಕ್ಕಳೇ, ಇಡೀ ಮುರುಳಿಯ ಸಾರವನ್ನು ನಾವು ಆಳವಾಗಿ ವಿಶ್ಲೇಷಿಸಿದೆವು. ಈಗ ಈ ಶ್ರೇಷ್ಠ ಜ್ಞಾನವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಲು ಬಾಬಾ ನೀಡಿರುವ ಧಾರಣೆಗಾಗಿ ಮುಖ್ಯ ಸಾರವನ್ನು ನೋಡೋಣ. ಹೌದು, ಧಾರಣೆ ಬಹಳ ಮುಖ್ಯ. ಮೊದಲನೆಯದಾಗಿ ಬಾಬಾ ಹೇಳುತ್ತಾರೆ, ಮಾಯೆಯ ಗ್ರಹಚಾರದಿಂದ ಸುರಕ್ಷಿತವಾಗಿರಲು ಸದಾ ಬಾಯಿಂದ ಜ್ಞಾನರತ್ನಗಳೇ ಹೊರಬರುತ್ತಿರಬೇಕು. ಸಂಘದೋಷದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಸಂಘದೋಷ. ಅಂದ್ರೆ ಕೇವಲ ಕೆಟ್ಟ ಜನರ ಸಹವಾಸ ಮಾತ್ರ ಅಲ್ಲ ಅಲ್ವಾ? ಖಂಡಿತ. ಇಂದಿನ ದಿನಗಳಲ್ಲಿ ಸಂಘದೋಷ ಎಂದರೆ ಕೇವಲ ಕೆಟ್ಟ ಜನರ ಸಹವಾಸ ಮಾತ್ರವಲ್ಲ. ನಮ್ಮ ಮೊಬೈಲ್, ನಾವು ನೋಡುವ ಟಿವಿ ಕಾರ್ಯಕ್ರಮಗಳು, ಸೋಷಲ್ ಮೀಡಿಯಾದಲ್ಲಿನ ನಕಾರಾತ್ಮಕ ಸುದ್ದಿಗಳು ಇವೆಲ್ಲವೂ ಅತಿ ದೊಡ್ಡ ಸಂಘದೋಷಗಳಾಗಿವೆ. ಹೌದು, ಅವು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ. ಇವು ನಮ್ಮ ಮನಸ್ಸಿನಲ್ಲಿ ಋಣಾತ್ಮಕ ವಿಚಾರಗಳನ್ನು ತುಂಬುತ್ತವೆ. ಇವುಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಮತ್ತು ಸದಾ ಮುರುಳಿಯ ಜ್ಞಾನದ ಚಿಂತನೆಯಲ್ಲಿರಬೇಕು. ಖಂಡಿತ. ನಾವು ಏನನ್ನು ನೋಡುತ್ತೇವೆಯೋ ಕೇಳುತ್ತೇವೆಯೋ ಅದೇ ನಮ್ಮ ಮನಸ್ಸಿನ ಆಹಾರವಾಗುತ್ತದೆ. ಎರಡನೆಯದಾಗಿ ಧಾರಣೆಗಾಗಿ ಬಾಬಾ ಹೇಳ್ತಾರೆ, ಸುಗಂಧಭರಿತವಾದ ಹೂವಾಗಲು ಅವಗುಣಗಳನ್ನು ತೆಗೆಯುತ್ತಿರಬೇಕಾಗಿದೆ. ಶ್ರೀಮತದಂತೆ ಬಹಳ ನಮ್ರರಾಗಬೇಕಾಗಿದೆ. ಕಾಮ ಮಹಾಶತ್ರುವಿನಿಂದ ಎಂದೂ ಸೋಲಬಾರದು. ಯುಕ್ತಿಯಿಂದ ಸ್ವಯಂನು ಪಾರು ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ನಮ್ರತೆಗೂ ಪವಿತ್ರತೆಗೂ ಇರುವ ಕೊಂಡಿಯನ್ನು ನಾವು ಗಮನಿಸಬೇಕಲ್ವಾ? ಹೌದು. ಅಹಂಕಾರ ಎಲ್ಲಿದ್ಯೋ ಅಲ್ಲಿ ಪವಿತ್ರತೆ ಇರಲು ಸಾಧ್ಯವಿಲ್ಲ. ನಾವು ಎಷ್ಟೇ ಜ್ಞಾನಿಯಾಗಿದ್ದರೂ ಅಹಂಕಾರ ಬಂದರೆ ಆ ಜ್ಞಾನವೆಲ್ಲ ವ್ಯರ್ಥ. ನಮ್ರತೆಯು ನಮ್ಮನ್ನು ಸುರಕ್ಷಿತವಾಗಿಡುವ ರಕ್ಷಾ ಕವಚವಿದ್ದಂತೆ. ನಮ್ರರಾಗಿದ್ದಾಗ ಮಾತ್ರ ನಾವು ಪರಮಾತ್ಮನ ಶ್ರೀಮತವನ್ನು ಸಂಪೂರ್ಣವಾಗಿ ಪಾಲಿಸಲು ಸಾಧ್ಯ. ನಿಜ. ಇಂದಿನ ವರದಾನ: ಶಕ್ತಿಗಳ ಚಮತ್ಕಾರದ ಬದಲು ಕರ್ತವ್ಯವೆಂದು ತಿಳಿದುಕೊಂಡು ಪ್ರಯೋಗ ಮಾಡುವಂತಹ ಪೂಜನೀಯ ಅಥವಾ ಗಾಯನಯೋಗ್ಯ ಭವ. ಬಾಬಾ ಇದನ್ನು ವಿವರಿಸುತ್ತಾ, ನೆನಪಿನ ಮೂಲಕ ಯಾವ ಶಕ್ತಿ ಪ್ರಾಪ್ತಿಯಾಗುವುದೋ ಅದನ್ನು ಚಮತ್ಕಾರವೆಂದು ಪ್ರಯೋಗಿಸಬಾರದು, ಆದರೆ ಕರ್ತವ್ಯವೆಂದು ಉಪಯೋಗಿಸಬೇಕು ಎನ್ನುತ್ತಾರೆ. ಇದು ಯೋಗಿಗಳಿಗೆ ಬಹಳ ದೊಡ್ಡ ಎಚ್ಚರಿಕೆ. ಯೋಗ ಬಲದಿಂದ ಸಿಗುವ ಶಕ್ತಿಯನ್ನು ಜನರಿಗೆ ಪವಾಡದಂತೆ ತೋರಿಸದೆ ಅದನ್ನು ಕರ್ತವ್ಯಕ್ಕಾಗಿ ಹೇಗೆ ಬಳಸಬಹುದು ಎಂಬುದಕ್ಕೆ ಒಂದು ಪ್ರಾಯೋಗಿಕ ಉದಾಹರಣೆ ನೀಡಬಹುದೇ? ಖಂಡಿತ. ಲೌಕಿಕ ಜಗತ್ತಿನಲ್ಲಿ ಕೆಲವರು ತಪಸ್ಸು ಮಾಡಿ ರಿದ್ಧಿ ಸಿದ್ಧಿಗಳನ್ನು ಪಡೆದು ಜನರಿಗೆ ಪವಾಡಗಳನ್ನು ಮಾಡಿ ತೋರಿಸುತ್ತಾರೆ. ಇದರಿಂದ ಜನ ಆಕರ್ಷಿತರಾಗುತ್ತಾರೆ. ಆದರೆ ನಮ್ಗೆ ಶಿವಬಾಬಾನ ಯೋಗಬಲದಿಂದ ಸಿಗುವ ಶಕ್ತಿಯು ಪ್ರದರ್ಶನಕ್ಕಲ್ಲ, ಅಂದ್ರೆ ಕಲ್ಯಾಣಕ್ಕಾಗಿ ಬಳಸಬೇಕು. ಹೌದು. ಉದಾಹರಣೆಗೆ, ನಿಮ್ಮ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಯಾರೋ ಒಬ್ಬರು ತೀವ್ರವಾದ ದುಃಖದಲ್ಲಿ ಅಥವಾ ಆತಂಕದಲ್ಲಿದ್ದಾರೆ ಎಂದಿಟ್ಕೊಳ್ಳಿ.
ಆಗ ನೀವು ಅವರಿಗೆ ನಿಮ್ಮ ಯೋಗಬಲದ ಮೂಲಕ, ಶುದ್ಧ ಸಂಕಲ್ಪಗಳ ಮೂಲಕ ಅವರಿಗೆ ಶಾಂತಿಯ ವೈಬ್ರೇಷನ್ ಕಳುಹಿಸಿ ಅವರ ಮನಸ್ಸನ್ನು ಹಗುರ ಮಾಡಬಹುದು. ಇದು ಈಶ್ವರಿಯ ಕರ್ತವ್ಯ. ಆದರೆ ನೋಡು, ನಾನು ನನ್ನ ಶಕ್ತಿಯಿಂದ ನಿನ್ನ ದುಃಖ ದೂರ ಮಾಡಿದೆ ಎಂಬ ಅಹಂಕಾರ ಬರಬಾರದು. ನಾವು ಕೇವಲ ನಿಮಿತ್ತರಾಗಿ ವಿಶ್ವ ಕಲ್ಯಾಣದ ಕರ್ತವ್ಯ ಮಾಡಬೇಕು. ಬಹಳ ಸುಂದರವಾದ ವಿವರಣೆ. ಇಂದಿನ ಸ್ಲೋಗನ್: ಯಾವುದೇ ಪ್ರಕಾರದ ಏರುಪೇರುಗಳಲ್ಲಿ ಹೃದಯ ವಿದೀರ್ಣರಾಗುವ ಬದಲು ವಿಶಾಲ ಹೃದಯಿಗಳು ಆಗಿರಿ. ಜೀವನ ಎಂದ ಮೇಲೆ ಕಷ್ಟ, ನಷ್ಟಗಳು, ಏರುಪೇರುಗಳು, ರೋಗರುಜಿನಗಳು ಬರುವುದು ಸಹಜ. ಅಂಥ ಸಮಯದಲ್ಲಿ ಕುಗ್ಗಿ ಹೋಗಿ ಭಗವಂತನೇ ನನಗೆ ಯಾಕೆ ಹೀಗಾಯ್ತು ಎಂದು ಅಳುವ ಬದಲು ವಿಶಾಲ ದೃಷ್ಟಿಕೋನವನ್ನು ಹೊಂದಿರಬೇಕು. ಅಂದ್ರೆ ಆ ಬ್ರಾಡ್ ಮೈಂಡ್ ಇರ್ಬೇಕು. ಹೌದು. ಇಡೀ 5000 ವರ್ಷಗಳ ಸೃಷ್ಟಿ ನಾಟಕದ ಚಕ್ರ ನನ್ನ ಕಣ್ಣು ಮುಂದಿರಬೇಕು. ಇದು ನಾಟಕದ ಒಂದು ಸಣ್ಣ ದೃಶ್ಯವಷ್ಟೇ. ಇದೂ ಕೂಡ ಕಲ್ಯಾಣಕಾರಿಯಾಗಿದೆ ಎಂಬ ನಿಶ್ಚಿಂತ ಸ್ಥಿತಿಯಲ್ಲಿರಬೇಕು. ಇಂದಿನ ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ ಹರ್ಷಿತ ಚಿತ್ತರಾಗಿ ಅತೀಂದ್ರಿಯ ಸುಖದಲ್ಲಿ ತೂಗುವುದು. ಭೌತಿಕ ವಸ್ತುಗಳಿಂದ, ಅಧಿಕಾರದಿಂದ ಅಥವಾ ಹಣದಿಂದ ಸಿಗುವ ಸುಖ ಕೇವಲ ತಾತ್ಕಾಲಿಕ. ಆದರೆ ಪರಮಾತ್ಮನ ನೆನಪಿನಲ್ಲಿ, ಜ್ಞಾನದ ಆಳವಾದ ಚಿಂತನೆಯಲ್ಲಿ ನಮ್ಮ ಇಂದ್ರಿಯಗಳಿಗೂ ಮೀರಿದ ಒಂದು ಸುಖ ಸಿಗುತ್ತದೆ. ಅದೇ ಅತೀಂದ್ರಿಯ ಸುಖ. ಹೌದು. ಯಾರು ಒಳಗಿನಿಂದ ಸರಳವಾಗಿರುತ್ತಾರೋ, ಅಹಂಕಾರವಿಲ್ಲದೆ ನಮ್ರವಾಗಿರುತ್ತಾರೋ ಅವರ ಮುಖದಲ್ಲಿ ಮಾತ್ರ ನೈಜವಾದ ಮಧುರತೆ ಇರುತ್ತದೆ. ಆ ಸುಖದಲ್ಲಿ ಯಾರು ಮೈಮರೆಯುತ್ತಾರೋ ಅವರೇ ಇತರರಿಗೂ ಆಕರ್ಷಣೆಯ ಕೇಂದ್ರವಾಗುತ್ತಾರೆ, ಹೂವಾಗಿ ಸುಗಂಧ ಬೀರಬಲ್ಲರು. ಈಗ ಎಲ್ಲರೂ ದೈಹಿಕ ಪ್ರಪಂಚದ ಜಂಜಾಟಗಳಿಂದ ನಿಮ್ಮ ಮನಸ್ಸನ್ನು ಬೇರ್ಪಡಿಸಿ ಆರಾಮಾಗಿ ಕುಳಿತುಕೊಳ್ಳಿ. ಬಾಬಾರವರ ನೆನಪಿನಲ್ಲಿ ಒಂದು ಘಳಿಗೆ ಯೋಗದ ಅನುಭವ ಮಾಡೋಣ. ನಿಮ್ಮ ಸಂಪೂರ್ಣ ಗಮನವನ್ನು ಒಳಮುಖವಾಗಿ ಹರಿಸಿಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನವನ್ನು ಭ್ರುಕುಟಿಯ ಮಧ್ಯದಲ್ಲಿ, ಅಂದರೆ ಹಣೆಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ಅಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ಜ್ಯೋತಿಯನ್ನು ಅನುಭವ ಮಾಡಿ. ನಾನು ಒಂದು ಶಾಂತ ಸ್ವರೂಪ ಆತ್ಮ. ನಾನು ಪರಮಾತ್ಮನ ತೋಟದ ಒಂದು ಅತಿ ಸುಂದರ ಸುಗಂಧಭರಿತ ಚೈತನ್ಯ ಪುಷ್ಪ. ಈಗ ಪರಂಧಾಮದಿಂದ ನನ್ನ ಪರಮಪಿತ ಶಿವಬಾಬಾರವರ ದಿವ್ಯ ಸ್ವರ್ಣವರ್ಣದ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ದಿವ್ಯ ಪ್ರಕಾಶವನ್ನು ನಿಮ್ಮೊಳಗೆ ಅನುಭವಿಸಿ. ಆ ಪ್ರೀತಿಯ, ಪವಿತ್ರತೆಯ ಕಿರಣಗಳ ದಿವ್ಯ ಸ್ಪರ್ಶದಿಂದ ನನ್ನಲ್ಲಿರುವ ಕಾಮ, ಕ್ರೋಧ, ಅಹಂಕಾರವೆಂಬ ಎಲ್ಲಾ ಮುಳ್ಳುಗಳು ಸಂಪೂರ್ಣವಾಗಿ ಭಸ್ಮವಾಗುತ್ತಿವೆ. ಆ ಬೆಂಕಿಯಲ್ಲಿ ನನ್ನೆಲ್ಲಾ ಪಾಪಗಳು ನಾಶವಾಗುತ್ತಿವೆ. ನಾನು ಸಂಪೂರ್ಣವಾಗಿ ಪವಿತ್ರ, ದೈವಿ ಗುಣಗಳಿಂದ ತುಂಬಿದ ಗುಲಾಬಿ ಹೂವಾಗಿ ಅರಳುತ್ತಿದ್ದೇನೆ. ನನ್ನಿಂದ ಹೊರಹೊಮ್ಮುವ ಶಾಂತಿ, ಪ್ರೇಮ ಮತ್ತು ಪವಿತ್ರತೆಯ ಸುಗಂಧ ಇಡೀ ವಿಶ್ವಕ್ಕೆ ಪಸರಿಸುತ್ತಿದೆ. ಪ್ರತಿಯೊಂದು ಆತ್ಮವೂ ಈ ಶಾಂತಿಯ ಸುಗಂಧವನ್ನು ಅನುಭವಿಸುತ್ತಿದೆ. ಓಂ ಶಾಂತಿ. ಓಂ ಶಾಂತಿ. ಮಕ್ಕಳೇ, ಇಂದು ಇಡೀ ದಿನ ನೀವು ಮಾಡಬೇಕಾದ ಸಾರಾಂಶ ಅಭ್ಯಾಸ ಏನೆಂದರೆ, ಯಾವುದೇ ಕರ್ಮವನ್ನು ಮಾಡುವಾಗ ಅಥವಾ ಯಾರೊಂದಿಗಾದರೂ ಮಾತನಾಡುವಾಗ ನಿಲ್ಲಿಸಿ. ನಾನು ಭಗವಂತನ ತೋಟದ ಶ್ರೇಷ್ಠ ಮಾಲಿ, ನಾನು ಕಮಲದ ಹೂವು, ನನ್ನ ಬಾಯಿಂದ ಕೇವಲ ಜ್ಞಾನ ಮತ್ತು ಪ್ರೀತಿಯ ರತ್ನಗಳೇ ಹೊರಬರಬೇಕು, ಒಂದೇ ಒಂದು ಕಠೋರ ಶಬ್ದವೂ ಹೊರಬರಬಾರದು ಎಂದು ಪದೇ ಪದೇ ನೆನಪು ಮಾಡಿಕೊಳ್ಳಿ. ಆಂತರಿಕವಾಗಿ ಪರೀಕ್ಷಿಸಿಕೊಳ್ಳಿ. ಹೌದು, ಈ ಅಭ್ಯಾಸವನ್ನು ನಾವೆಲ್ಲರೂ ಚಾಚು ತಪ್ಪದೇ ಪಾಲಿಸೋಣ. ಮಧುರ ಮಧುರ ಮಕ್ಕಳೇ, ಇಂದು ಇಡೀ ದಿನ ಬಾಬಾ ಹೇಳಿದಂತೆ ಕಮಲ ಪುಷ್ಪದಂತೆ ಪವಿತ್ರರಾಗಿದ್ದು, ಲೌಕಿಕ ಜವಾಬ್ದಾರಿಗಳ ಮಧ್ಯೆಯೂ ಸಂಪೂರ್ಣ ನಿರ್ಲಿಪ್ತರಾಗಿ ನಿಮ್ಮ ಮಧುರತೆಯ ಸುಗಂಧವನ್ನು ಎಲ್ಲೆಡೆ ಪಸರಿಸಿ, ನಿಮ್ಮ ಹರ್ಷಿತ ಮುಖದಿಂದ ಎಲ್ಲರಿಗೂ ಸುಖವನ್ನು ನೀಡಿ. ಖಂಡಿತ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.